ನಮಸ್ಕಾರ. ಸಾಮಾನ್ಯ ಜ್ಞಾನ ಕನ್ನಡ ರಸಪ್ರಶ್ನೆಗೆ ಸ್ವಾಗತ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಒಂದನೇ ಪ್ರಶ್ನೆ, ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಆಯ್ಕೆಗಳು: ಎ. ದ ರಾ ಬೇಂದ್ರೆ, ಬಿ. ಕುವೆಂಪು, ಸಿ. ಶಿವರಾಮ ಕಾರಂತ, ಡಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸರಿಯಾದ ಉತ್ತರ ಆಯ್ಕೆ ಬಿ. ಕುವೆಂಪು. ಕುವೆಂಪು ಅವರು 1967ರಲ್ಲಿ ತಮ್ಮ ಶ್ರೀ ರಾಮಾಯಣ ದರ್ಶನಂ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಾಗಿದ್ದಾರೆ. ಎರಡನೇ ಪ್ರಶ್ನೆ, ಸಂಗೀತ ಕ್ಷೇತ್ರದಲ್ಲಿ ಕರ್ನಾಟಕದ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ? ಆಯ್ಕೆಗಳು: ಎ. ಎಸ್. ಜಾನಕಿ, ಬಿ. ಬಿ. ಕೆ. ಸುಮಿತ್ರಾ, ಸಿ. ಪಿ. ಸುಶೀಲಾ, ಡಿ. ರತ್ನಮಾಲಾ ಪ್ರಕಾಶ್. ಸರಿಯಾದ ಉತ್ತರ ಆಯ್ಕೆ ಬಿ. ಬಿ. ಕೆ. ಸುಮಿತ್ರಾ. ಕನ್ನಡ ಭಾವಗೀತೆ ಮತ್ತು ಭಕ್ತಿಗೀತೆಗಳ ಮೂಲಕ ಜನಪ್ರಿಯರಾದ ಗಾಯಕಿ ಬಿ. ಕೆ. ಸುಮಿತ್ರಾ ಅವರಿಗೆ ಕರ್ನಾಟಕದ ಕೋಗಿಲೆ ಎಂಬ ಬಿರುದು ದೊರೆತಿದೆ. ಮೂರನೇ ಪ್ರಶ್ನೆ, ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಯ್ಕೆಗಳು: ಎ. ಜನವರಿ 26, ಬಿ. ಆಗಸ್ಟ್ 15, ಸಿ. ನವೆಂಬರ್ 1, ಡಿ. ಡಿಸೆಂಬರ್ 10. ಸರಿಯಾದ ಉತ್ತರ ಆಯ್ಕೆ ಸಿ. ನವೆಂಬರ್ 1. 1956ರ ನವೆಂಬರ್ 1ರಂದು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಕರ್ನಾಟಕ ರಾಜ್ಯವನ್ನು ರಚಿಸಲಾಯಿತು. ಆದ್ದರಿಂದ ಈ ದಿನವನ್ನು ಕರ್ನಾಟಕ ರಾಜ್ಯೋತ್ಸವವನ್ನಾಗಿ ಆಚರಿಸಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಕನ್ನಡ ಭಾಷೆಯ ಅತಿ ಹಳೆಯ ಲಭ್ಯ ಶಾಸನ ಯಾವುದು? ಆಯ್ಕೆಗಳು: ಎ. ಐಹೊಳೆ ಶಾಸನ, ಬಿ. ತಾಳಗುಂದ ಶಾಸನ, ಸಿ. ಹಲ್ಮಿಡಿ ಶಾಸನ, ಡಿ. ಹಳೆಬೀಡು ಶಾಸನ. ಸರಿಯಾದ ಉತ್ತರ ಆಯ್ಕೆ ಸಿ. ಹಲ್ಮಿಡಿ ಶಾಸನ. ಕ್ರಿಸ್ತಶಕ 450ರಿಂದ 500ರ ಅವಧಿಗೆ ಸೇರಿದ ಹಲ್ಮಿಡಿ ಶಾಸನವು ಕನ್ನಡ ಭಾಷೆಯ ಅತಿ ಹಳೆಯ ಲಭ್ಯ ಶಾಸನವೆಂದು ಪರಿಗಣಿಸಲಾಗಿದೆ. ಐದನೇ ಪ್ರಶ್ನೆ, ರಾಷ್ಟ್ರಕವಿ ಎಂಬ ಬಿರುದನ್ನು ಪಡೆದ ಕನ್ನಡ ಕವಿ ಯಾರು? ಆಯ್ಕೆಗಳು: ಎ. ಗೋವಿಂದ ಪೈ, ಬಿ. ದ ರಾ ಬೇಂದ್ರೆ, ಸಿ. ಕುವೆಂಪು, ಡಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸರಿಯಾದ ಉತ್ತರ ಆಯ್ಕೆ ಸಿ. ಕುವೆಂಪು. ಕನ್ನಡ ಸಾಹಿತ್ಯಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಗುರುತಿಸಿ ಕುವೆಂಪು ಅವರಿಗೆ ರಾಷ್ಟ್ರಕವಿ ಎಂಬ ಬಿರುದು ನೀಡಲಾಗಿದೆ. ಆರನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಸಾಮಾನ್ಯವಾಗಿ ಎಷ್ಟು ಅಕ್ಷರಗಳಿವೆ? ಆಯ್ಕೆಗಳು: ಎ. 47, ಬಿ. 49, ಸಿ. 51, ಡಿ. 52. ಸರಿಯಾದ ಉತ್ತರ ಆಯ್ಕೆ ಬಿ. 49. ಕನ್ನಡ ವರ್ಣಮಾಲೆಯಲ್ಲಿ 14 ಸ್ವರಗಳು ಮತ್ತು 35 ವ್ಯಂಜನಗಳು ಸೇರಿ ಒಟ್ಟು 49 ಅಕ್ಷರಗಳಿವೆ. ಏಳನೇ ಪ್ರಶ್ನೆ, ಜಯ ಭಾರತ ಜನನಿಯ ತನುಜಾತೆ ಎಂಬ ಗೀತೆಯನ್ನು ರಚಿಸಿದವರು ಯಾರು? ಆಯ್ಕೆಗಳು: ಎ. ದ ರಾ ಬೇಂದ್ರೆ, ಬಿ. ಗೋವಿಂದ ಪೈ, ಸಿ. ಕುವೆಂಪು, ಡಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸರಿಯಾದ ಉತ್ತರ ಆಯ್ಕೆ ಸಿ. ಕುವೆಂಪು. ಕರ್ನಾಟಕದ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆಯನ್ನು ರಾಷ್ಟ್ರಕವಿ ಕುವೆಂಪುರವರು ರಚಿಸಿದ್ದಾರೆ. ಎಂಟನೇ ಪ್ರಶ್ನೆ, ರಾಜ್ಯ ವಿಧಾನಸಭೆಯ ಸದಸ್ಯನ ಸಾಮಾನ್ಯ ಅವಧಿ ಎಷ್ಟು? ಆಯ್ಕೆಗಳು: ಎ. 4 ವರ್ಷ, ಬಿ. 5 ವರ್ಷ, ಸಿ. 6 ವರ್ಷ, ಡಿ. 7 ವರ್ಷ.
ಸರಿಯಾದ ಉತ್ತರ ಆಯ್ಕೆ ಬಿ 5 ವರ್ಷ. ಭಾರತದ ಸಂವಿಧಾನದ ಪ್ರಕಾರ ರಾಜ್ಯ ವಿಧಾನಸಭೆಯ ಅವಧಿ ಸಾಮಾನ್ಯವಾಗಿ 5 ವರ್ಷಗಳಾಗಿರುತ್ತದೆ. 9ನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದು? ಆಯ್ಕೆಗಳು: ಎ ಸಾಹಿತ್ಯ ಅಕಾಡೆಮಿ, ಬಿ ಭಾರತ ಸರ್ಕಾರ, ಸಿ ಭಾರತೀಯ ಜ್ಞಾನಪೀಠ, ಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಸರಿಯಾದ ಉತ್ತರ ಆಯ್ಕೆ ಸಿ ಭಾರತೀಯ ಜ್ಞಾನಪೀಠ. ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಒಂದಾದ ಜ್ಞಾನಪೀಠ ಪ್ರಶಸ್ತಿಯನ್ನು ಭಾರತೀಯ ಜ್ಞಾನಪೀಠ ಸಂಸ್ಥೆ ನೀಡುತ್ತದೆ. 10ನೇ ಪ್ರಶ್ನೆ, ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಆಯ್ಕೆಗಳು: ಎ ಪಂಪ, ಬಿ ರನ್ನ, ಸಿ ಪೊನ್ನ, ಡಿ ಕುವೆಂಪು. ಸರಿಯಾದ ಉತ್ತರ ಆಯ್ಕೆ ಎ ಪಂಪ. ಹಳೆಗನ್ನಡ ಸಾಹಿತ್ಯದ ಮಹಾಕವಿ ಪಂಪರನ್ನು ಆದಿಕವಿ ಎಂದು ಗೌರವಿಸಲಾಗುತ್ತದೆ. 11ನೇ ಪ್ರಶ್ನೆ, ಕನ್ನಡದ ಮೊದಲ ಕಾದಂಬರಿ ಯಾವುದು? ಆಯ್ಕೆಗಳು: ಎ ಇಂದಿರಾಬಾಯಿ, ಬಿ ಮಲೆಗಳಲ್ಲಿ ಮದುಮಗಳು, ಸಿ ಬೆಟ್ಟದ ಜೀವ, ಡಿ ಚೋಮನ ದುಡಿ. ಸರಿಯಾದ ಉತ್ತರ ಆಯ್ಕೆ ಎ ಇಂದಿರಾಬಾಯಿ. ಗುಲ್ವಾಡಿ ವೆಂಕಟರಾಯರು ರಚಿಸಿದ ಇಂದಿರಾಬಾಯಿ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಎಂದು ಪ್ರಸಿದ್ಧವಾಗಿದೆ. 12ನೇ ಪ್ರಶ್ನೆ, ಕನ್ನಡದ ಮೊದಲ ಮಹಿಳಾ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು? ಆಯ್ಕೆಗಳು: ಎ ತ್ರಿವೇಣಿ, ಬಿ ವೈದೇಹಿ, ಸಿ ಎಂ.ಕೆ. ಇಂದಿರಾ, ಡಿ ಡಾಕ್ಟರ್ ಎಸ್.ಎಲ್. ಭೈರಪ್ಪ. ಸರಿಯಾದ ಉತ್ತರ ಆಯ್ಕೆ ಬಿ ವೈದೇಹಿ. ಕನ್ನಡದ ಖ್ಯಾತ ಲೇಖಕಿ ವೈದೇಹಿ ಕನ್ನಡದ ಮೊದಲ ಮಹಿಳಾ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.